ಎಲ್ರಿಗೂ ನಮಸ್ಕಾರ. ನಮ್ಮ ಟ್ರೇಡಿಂಗ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ವಾಟ್ ನೆಕ್ಸ್ಟ್ ಸ್ಟೆಪ್ ವಿಡಿಯೋದಲ್ಲಿ ಓಕೆನಾ, ಅದನ್ನು ನೋಡ್ಕೋಬೋದು. ಅದನ್ನು ಏನು ಮಾಡಿದ್ದೀನಿ, ನಾನು ಕೋರ್ಸಲ್ಲೇ ಕನ್ವರ್ಟ್ ಮಾಡಿದ್ದೀನಿ. ಓಕೆನಾ. ಸೊ ಯಾಕೆ ಅದು ಮತ್ತೆ ಸುಮ್ಮನೆ, ಯಾಕಂದರೆ ಇವು ಎನಾಲಿಸಿಸ್ ವಿಡಿಯೋಗಳು ಏನು ಮಾಡ್ತೀನಿ ಅಂತಂದರೆ ಡಿಲೀಟ್ ಮಾಡಿಬಿಡ್ತೀನಿ ನಾನು. ಓಕೆನಾ. ಸ್ವಲ್ಪ ದಿನ ಆದ ತಕ್ಷಣ ಡಿಲೀಟ್ ಮಾಡಿಬಿಡ್ತೀನಿ. ಅಂದರೆ ಈಗ ಮಾರ್ಚ್ ಎಂಡ್ ಮುಗೀತು. ಓಕೆನಾ. ಫೆಬ್ರವರಿದು ಡಿಲೀಟ್ ಮಾಡಿಬಿಡ್ತೀನಿ. ಯಾಕೆಂದರೆ ಇದು ವಾಟ್ ನೆಕ್ಸ್ಟ್ ವಿಡಿಯೋ ಏನಾಗುತ್ತೆ, ಸ್ವಲ್ಪ ಅದು ನಿಮಗೆ ಇದನ್ನು ಕೋರ್ಸ್ ದಲ್ಲಿ ತೊಗೊಂಡು ಹೋಗುತ್ತೆ. ಸ್ವಲ್ಪ ಅದರಿಂದ ಏನಾದರೂ ಕಲಿತೀರಿ ಅಂದ್ಕೊಂಡು ನಾನು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ. ಅದು ಕೋರ್ಸು ಅಂದರೆ ನಿಫ್ಟಿ 50 ಅಂತ ಒಂದು ಫೋಲ್ಡ್ರ್ ಇದೆ ಪ್ಲೇಲಿಸ್ಟಲ್ಲಿ, ಅದರಲ್ಲೇ ಹೋಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಇದನ್ನು ಆವಾಗ ಸ್ವಲ್ಪ ಇದು ನೆಟ್ವರ್ಕು ಇಶ್ಯೂ ಇತ್ತು. ಓಕೆ. ಇದರಲ್ಲಿ ಯಾಕಂದರೆ ಒಬ್ಬರೊಬ್ಬರಿಗೆ ಮೆಸೇಜ್ ಹಾಕ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ, ಇಲ್ಲ ಅಣ್ಣ ನೀವು ಚಾಟಲ್ಲೇ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ. ಸೊ ಅದನ್ನು ವಾಟ್ ನೆಕ್ಸ್ಟ್ ಅನ್ನೋ ವೀಡಿಯೋನ ಕೋರ್ಸಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ, ಅದನ್ನು ಸ್ಟಡಿ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ಮೋಸ್ಟ್ ಎನಲೈಸಸ್ ಹೇಳಿದ್ದೀನಿ, ಇದರಲ್ಲೂ ಹೇಳ್ಬಿಡ್ತೀನಿ. ಓಕೆನಾ. ಸೊ ಏನಾಗಿದೆ ಮಾರ್ಕೆಟು, ನಮ್ಮದು ಎನಲೈಸಸ್ ಏನಿತ್ತು ಅಂತಂದರೆ ಡೌನ್ಫಾಲೇ ಇತ್ತು. ಓಕೆನಾ. 700 ಲೆವೆಲ್ ನೋಡ್ಕೊಳ್ಳಿ. ಒಂದು ನಿಮಿಷ ಇದನ್ನೆಲ್ಲ ಈ ಕಡೆ ಸರಿಸ್ಬಿಡ್ತೀನಿ. ಓಕೆ. ಈ ಲೈನಿಗೆ ಬರ್ತೀನಿ ನಾನು. ಯಾವ ಲೈನಿಗೆ ಅಂತಂತಂದರೆ ಈ ಲೈನಿಗೆ. ಓಕೆನಾ. ಈ ಲೈನನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 700 ಓಕೆನಾ. 720 ಎಲ್ಲಿಂದ ಬರ್ತಾಯಿದೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಓಕೆ. 720 ಬಂದರೆ 520 ಟಾರ್ಗೆಟ್ ಮಾಡಿ, 700 ಬಂದರೆ 500 ಟಾರ್ಗೆಟ್ ಮಾಡಿ, ಇದರಿಂದ ಕೆಳಗಡೆ ಬಿದ್ದರೆ 300ವರೆಗೂ ಟಾರ್ಗೆಟ್ ಮಾಡಿ ಅಂತ ನೀವು ಟಾರ್ಗೆಟ್ನ ನೋಡ್ಕೋಬೋದು. ಇಲ್ಲಿದೆ ಟಾರ್ಗೆಟ್. ಓಕೆನಾ. ಸೊ ಕ್ಲಿಯರ್ ಆಗಿದೆ. ಆದರೂ ನೋಡಿ, ಗ್ಯಾಪ್ ಡೌನ್ ಓಪನ್ ಆದ್ರೂ ಓಕೆ, ಮೋರ್ ದೆನ್ 250 ಪಾಯಿಂಟ್ಸ್ ಏನು ಗ್ಯಾಪ್ ಡೌನ್. ಓಕೆ. ಒಂದು ನಿಮಿಷ ನೋಡಿಬಿಡೋಣ ಕರೆಕ್ಟ್. ಅದನ್ನು ಎಲ್ಲಿತ್ತು ಮಾರ್ಕೆಟು, 830 ಹತ್ರ ಇತ್ತು. 830 700. ಓಕೆನಾ. 130 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆ. ಆದರೂ ನಿಮಗೆ ಮತ್ತೇನು ಕೊಟ್ಟಿದೆ, 700ಇಂದ ಓಕೆ, 700ಇಂದ ಅಂದರೆ 23 700ಇಂದ 22 300ವರೆಗೂ ಕೊಟ್ಟಿದೆ. ಇಲ್ಲೊಂದು 300 ಪಾಯಿಂಟು, ಇಲ್ಲೊಂದು ಮತ್ತು 200 ಪಾಯಿಂಟ್. ಓಕೆನಾ. ಸೊ ನೋಡಿ ಮಾರ್ಕೆಟಲ್ಲಿ ಪಾಯಿಂಟ್ಸ್ ಮುಖ್ಯ ಆಗಲ್ಲ, ಆಮೇಲೆ ಟಾರ್ಗೆಟ್ ಮುಖ್ಯ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಅದನ್ನು ನೀವು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಎನಾಲಿಸಿಸಲ್ಲಿ ಬಿಲೀವ್ ಮಾಡಲೇಬೇಕಾಗುತ್ತೆ, ಸೆಟಪ್ಪಲ್ಲಿ ಬಿಲೀವ್ ಮಾಡಲೇಬೇಕಾಗುತ್ತೆ. ನೋಡಿ, ಎನಾಲಿಸಿಸ್ ಏನು ರಾಂಗ್ ಹೋಗುತ್ತೆ ಅಂದ್ಕೊಳ್ಳಿ. ಓಕೆನಾ. ಸೆಟಪ್ ಏನಿದೆ ಅಲ್ಲ ಅದು ಕರೆಕ್ಟಾಗಿ ಹೋಗುತ್ತೆ. ಅಂದರೆ ಮಾರ್ಕೆಟಲ್ಲಿ ಹೇಳ್ತಾ ಇದ್ದೀನಿ, ಅಂದರೆ ಅದು ನಿಮಗೆ ಗೊತ್ತಿರ್ಬೇಕು. ಸೆಟಪ್ ಎನಾಲಿಸಿಸ್ ರಾಂಗ್ ಹೋಗ್ತಾ ಇರ್ಬೋದು, ಬಟ್ ಈ ಸೆಟಪ್ ಏನಿದೆ ಅಲ್ಲ ಮಾರ್ಕೆಟಲ್ಲಿ, ಇದು ಆಲ್ವೇಸ್ ರೈಟ್. ನೀವು ಸೆಟಪ್ಪನ್ನು ಒಂದು ಸತಿ ಹಿಡ್ಕೊಂಡಿದ್ರಿ ಅಂದ್ಕೊಳ್ಳಿ. ನಾನು ಹೇಳಿದ್ದೆ ನಿಮಗೆ ಎನಾಲಿಸಿಸಲ್ಲಿ 700 ಬ್ರೇಕ್ ಆದರೆ 500ವರೆಗೂ ಟಾರ್ಗೆಟ್ ಮಾಡಿ ಅಂತ. ಓಕೆನಾ. 500 ನೋಡಿ, ನಿಮಗೆಲ್ಲಾದರೂ ಹೊರಗೆ ಬರೋಕ್ಕೆ ನಿಮಗೆಲ್ಲಾದರೂ ಚಾನ್ಸ್ ಕೊಟ್ಟಿದ್ದೇನಾ? ಮಾರ್ಕೆಟ್ ಓಪನ್ ಆಗಿದೆ 22,500 ಹತ್ರ ಗ್ಯಾಪ್ ಡೌನ್. ಓಕೆ. ನಾನು ಇಲ್ಲಿ ನೋಡಿದೆ, ರೈಟ್, ಎಕ್ಸಾಕ್ಟ್ಲಿ ಅದೇ ಅಂತ ಇದ್ದೀನಿ. ಯಾಕೋ ಜಾಸ್ತಿನೇ ಓಪನ್ ಆಗಿತ್ತು ಗ್ಯಾಪ್ ಡೌನು. ಓಕೆ. ಗ್ಯಾಪ್ ಡೌನ್ 130 ಪಾಯಿಂಟ್ ಅಲ್ಲ, ಅದೇ 200 to 250 ಅಂದ್ಕೊಳ್ಳಿ. ಓಕೆನಾ. ಸೊ ಮಾರ್ನಿಂಗ್ ಸೆಕ್ಷನಲ್ಲಿ ನಿಮಗೆ ಇಲ್ಲಿ ಟ್ರ್ಯಾಪ್ ಮಾಡೋಕ್ಕೆ ಹೇಳಿತ್ತು, ಹೌದಾ? ನಾನು ಗ್ರೂಪಲ್ಲಿ ಸಹಿತ ಹೇಳಿದ್ದೆ. ನಾನು ನಿಮಗೆ ಗ್ರೂಪಲ್ಲಿ ಕಾಲ್ ಆಪ್ಷನ್ನೇ ಕೊಟ್ಟಿದ್ದೆ. ಯಾಕೆ ಕೊಟ್ಟಿದ್ದೆ? ಮೇಲೆ ಹೋಗ್ತಾಯಿದೆ, ಮೇಲೆ ಗೊತ್ತಿತ್ತು ಎಲ್ಲರೂ ನೀವು ಮೇಲೆ ಹೋಗೋಕೆ. ಯಾಕಂದರೆ ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣ ತಲೆಯಲ್ಲಿ ಏನು ಬರುತ್ತೆ, ಎಲ್ಲರಿಗೂ ಮೇಲೆ ಹೋಗುತ್ತೆ ಮಾರ್ಕೆಟು ಅಂತ. ಇದನ್ನು ಟ್ರ್ಯಾಪ್ ಮಾಡೋ ಸಲುವಾಗಿ ಹೋಗುತ್ತೆ. ಯಾಕಂದರೆ ಇಲ್ಲಿ ಬೈ ಮಾಡ್ಕೊಂಡು ಹೋಗಲಿ ಕಾಲ್ ಆಪ್ಷನ್ನ ಅಂತ. ನೀವಿಲ್ಲಿ 50 ರೂಪಾಯಿಗೆ ನೋಡಿರ್ತೀರ ಅಂತ ತಿಳ್ಕೊಳ್ಳಿ ಕಾಲ್ ಆಪ್ಷನ್. ಓಕೆನಾ. ಯಾವ್ದು ನೋಡಿರ್ತಾರ ನೀವು? ಔಟ್ ಆಫ್ ದ ಮನಿನೇ ನೋಡಿರ್ತೀರ. 22 700 ಅಥವಾ 800 ನೋಡಿರ್ತೀರ, ಇಲ್ಲ ಕ್ಯಾರಿ ಫಾರ್ವರ್ಡೇ ಮಾಡಿರ್ತೀರ. ಇದನ್ನು ಇದು ಏನಾಗಿರುತ್ತೆ, ನೀವು ಇಲ್ಲಿ 100 ರೂಪಾಯಿ ಇದ್ದಿದ್ದು ಇಲ್ಲಿ 50 ರೂಪಾಯಿಗೆ ಬಂದಿರುತ್ತೆ. ಇಲ್ಲೇನು ಮಾಡ್ತೀರಾ, ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಆ್ಯಡ್ ಮಾಡ್ತೀರಾ, ಇಲ್ಲಾಂದರೆ ಫ್ರೆಶ್ ಎಂಟ್ರಿಗೆ ತೊಗೊಳೋರು 50 ರೂಪಾಯಿಗೆ ಬೈ ಮಾಡ್ತೀರಾ. ನನಗೊಂದು 60 ರೂಪಾಯಿ ಸಿಕ್ಕರೆ ಸಾಕು, ನಾನು ಎಕ್ಸಿಟ್ ಆಗ್ತೀನಿ ಅಂತ. ಓಕೆನಾ. ಇಲ್ಲಿ ಅದಕ್ಕೆ ನಾನು ಗ್ರೂಪಲ್ಲಿ ಏನು ಹಾಕಿದ್ದೆ, ಓಕೆ, ಗ್ರೂಪಲ್ಲಿ ಏನು ಹಾಕಿದ್ದೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಂತಂತಂದರೆ, ಕಾಲ್ ಆಪ್ಷನ್ ಬೈ ಮಾಡಿದ್ರು ಟಾರ್ಗೆಟ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ. 30 ಪಾಯಿಂಟ್ಸ್ ಮಾಡಿ ಒಂದು ಸತಿ ಎಸ್ ಎಲ್ ಹಿಟ್ಟಾದರೆ ಅಲ್ಲ, ಎಸ್ ಎಲ್ನ ಸ್ಟ್ರಿಕ್ಟಾಗಿ ಇಟ್ಕೊಳ್ಳಿ. 20 ಪಾಯಿಂಟು ಅಥವಾ 30 ಪಾಯಿಂಟು ಏನೋ ಕೊಟ್ಟಿದ್ದೆ. ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು. 30 ಪಾಯಿಂಟ್ ಕೊಟ್ಟಿದ್ದಾರೆ ಅಂತಂದರೆ ಇದು ಮೇಲೆ ಹೋಗೋಂಗಿಲ್ಲ ಅಂತ. ಆಮೇಲೆ ನಮ್ದು ಏನಿದೆ, 700 ಹತ್ರ ಬಂದಾಗ ನಮ್ಮದು ಕಾಲ್ ಆಪ್ಷನ್ ಇದೆ. ಅದು ಎಲ್ಲಿಂದಾದರೂ ಬರಲಿ, ಮೇಲಿಂದ ಬರ್ತಾ ಇದ್ದರೂ ನೀವು ನೋಡಿ
ಈಗ ಕೆಳಗಿಂದ ಮೇಲೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿಂದ ಮೇಲಿಂದನೂ ಬರ್ತಾಯಿತ್ತು ಅಂದ್ಕೊಳ್ಳಿ ಫ್ಲ್ಯಾಟ್ ಓಪನ್ ಆಗಿ. ಓಕೆನಾ, ಫ್ಲ್ಯಾಟ್ ಓಪನ್ ಆಗಿತ್ತು. ಓಕೆ, ಫ್ಲ್ಯಾಟ್ ಓಪನ್ ಆಗಿ ಬರ್ತಾ ಇದ್ರೂ ನಾನು ಹೇಳ್ತಾ ಇದ್ದೀನಲ್ಲ, ಮತ್ತೊಂದು ರೀಟೆಸ್ಟಿಗೆ ಹೋಗಿ 800ಗೆ ಮತ್ತು ಈ ಸ್ವಿಂಗ್ ಬ್ರೇಕ್ ಮಾಡಿ 700 ಬ್ರೇಕ್ ಮಾಡಿ 500ವರೆಗೂ ಬರ್ತಾಯಿತ್ತು. ಬಟ್ ಈ ಟಾರ್ಗೆಟ್ ಕೊಡ್ತಾ ಇರಲಿಲ್ಲ. ಅಕಸ್ಮಾತ್ ವೀಕ್ಲಿ ಕಾಂಟ್ರಾಕ್ಟ್ ಏನಾದರೂ ಆಗಿದ್ದರೆ, ಓಕೆ, ಈ ವೀಕ್ಲಿ ಕಾಂಟ್ರಾಕ್ಟ್ ಏನಾದರೂ ಆಗಿದ್ದರೆ ಈ ಟಾರ್ಗೆಟ್ನು ನೋಡ್ಬೋದಾಗಿತ್ತು ಫ್ಲ್ಯಾಟ್ ಓಪನ್, ಆಫ್ಟರ್ ಫ್ಲ್ಯಾಟ್ ಓಪನ್ ಆಲ್ಸೋ ಹೇಳ್ತಾ ಇದ್ದೀನಿ. ಓಕೆನಾ, ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕಾಗತ್ತೆ. ನೀವು ಮಾಡ್ಕೊಳ್ಳಿಲ್ಲ ಅಂತಂತಂದರೆ ಸಾಧ್ಯನೇ ಇಲ್ಲ, ಹೌದಾ. ಸೊ ಯಾಕೆ ನೋಡಿ, 700 ಬಂತ, ನಿಮ್ಮ ಟಾರ್ಗೆಟ್ ಹಿಟ್ ಆಯಿತಾ, 500 ಕ್ಲೋಸ್, ಮಾರ್ಕೆಟ್ನ ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಟೋಟಲಿ ಕ್ಲೋಸ್, ನಾನು ನೋಡೋದೇ ಇಲ್ಲ ಇಲ್ಲಿ ಅಂತ ಕ್ಲೋಸ್ ಮಾಡಿಬಿಡಿ. ಅದಾದ ತಕ್ಷಣ ಹೌದಪ್ಪ ಇಲ್ಲಿ ನಾನು 99% ಇನ್ನೂ ಹೆಂಗಾದ 500 ಬ್ರೇಕ್ ಆದರೆ ಇಲ್ಲಿ ನೋಡಿ ಕನ್ಸಲಿಡೇಟ್ ಆಯಿತಾ 450 ಹತ್ರ, ಮತ್ತು ಮೇಲೊಂದು ಚೂರು ಹೋಯಿತು. ಅದೆಲ್ಲಿ ಹೋಯಿತು, 600ವರೆಗೂ ಬಂತು. ಓಕೆನಾ, ಇಲ್ಲೂ ನೀವು ಬೇಕಾದ್ರೆ ಟ್ರೈ ಅಂದರೆ ಒಂದು ಲಾಟಲ್ಲಿ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನೋಡಿ ಈ ಬೌನ್ಸಲ್ಲಿ ನೀವು ಅಕಸ್ಮಾತ್ ಇದು ಹೋಲ್ಡ್ ಮಾಡಿದ್ರಿ ಅಂದ್ಕೊಳ್ಳಿ, ಬೌನ್ಸ್ ಬೇಕಲ್ಲಿ ಏನಾಗುತ್ತೆ ನೋಡಿ, ದೊಡ್ಡ ದೊಡ್ಡ ಮೂವ್ ಬರಬೇಕಾದ್ರೆ ಇಂಥ ದೊಡ್ಡ ದೊಡ್ಡ ಪುಲ್ ಬ್ಯಾಕ್ ಬಂದೇ ಬರುತ್ತೆ ಮಾರ್ಕೆಟಲ್ಲಿ. ಸೊ ಇದು ಮಾರ್ಕೆಟಲ್ಲಿ ಏನಾಗ್ಬಿಡುತ್ತೆ, ನೀವು ಎಕ್ಸಿಟ್ ಆಗಿಬಿಡ್ತೀರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಟಾರ್ಗೆಟ್ ಒಂದು ಸತಿ ಅಚೀವ್ ಆಯಿತಾ 99% ಎಕ್ಸಿಟ್ ಮಾಡಿ. 1% ಆದ್ರೂ ಇದು ಎಷ್ಟು ಫುಲ್ ಹೋಗಲಿ ರಿಕವರಿ ಹೋದರೂ ಎಷ್ಟು ಹೋಗುತ್ತೆ ನಿಮ್ಮದು, 2K ಅಷ್ಟೇ ಹೋಗುತ್ತೆ. ಏನಾಗಿರುತ್ತೆ ಇಲ್ಲಿ ಎಷ್ಟಪ್ಪ, ಒಂದು 2 ಲಾಟಲ್ಲಿ ಒಂದು 5K ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀರ. ಆಲ್ರೆಡಿ ನೀವು 15,000 ದುಡಿದಿರ್ತೀರ. 99%ಅಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋದ್ರೂ ನಿಮ್ಗೆ ಅಟ್ಲೀಸ್ಟ್ ಒಂದು 10K ಆದರೂ ನಿಮ್ಮ ಕೈಗೆ ಸಿಗುತ್ತೆ. ಅದನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಇದನ್ನು ಮತ್ತು ಈ ಮೂಮೆಂಟ್ನು ಕ್ಯಾಪ್ಚರ್ ಮಾಡ್ಬೋದು. ಇದೇ 5Kನೇ ಮತ್ತು ನಿಮ್ಗೆ ಇನ್ನೊಂದು 5K ಕೊಡುತ್ತೆ. ಓವರಾಲ್ ನೀವು ಮಾರ್ಕೆಟ್ ಎಂಡ್ ಆಗೋವರೆಗೂ ನೀವು ಆರಾಮ್ 20K ಅಲ್ಲಿ ಹೊರಗೆ ಬರ್ತೀರ. ಇಲ್ಲ ಅಂತಂತಂದರೆ -20K ಇಲ್ಲ -50K ಹೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಟಾರ್ಗೆಟ್ ಒಂದು ಸತಿ ಹಿಟ್ ಆಯಿತಾ, ಓಕೆ, ಅದನ್ನು ನೀವು ಬುಕ್ ಮಾಡ್ಕೊಳೋದು ಕಲೀರಿ. ಸೊ ಮಾರ್ಕೆಟಲ್ಲಿ ಒಂದು ನಿಮಿಷ, ಓಕೆ, ಈ ಲೈನಿಗೆ ಬರೋಣ ಎನಾಲೈಸಿಸಲ್ಲಿ. ಈ ಲೈನ್ ಯಾಕೆ ಅಂತ ನಾನು ಅವಾಗೇ ಹಾಕಿಟ್ಟಿದ್ದೀನಿ. ಓಕೆ, ಅದು ನೆಟ್ವರ್ಕ್ ಇಶ್ಯೂ ಆಯಿತು, ಇಲ್ಲಾಂದರೆ ಅದರಲ್ಲೂ, ಯಾಕಂದರೆ ನಾನು ಹೇಳಿದ್ದೆ, ನಾನು ನಿಮಗೆ ಈ ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ನಾನು ನಿಮಗೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳಿದ್ದೆ ಏನು ಅಂತಂತಂದರೆ, ಡೇ ಕ್ಯಾಂಡಲಲ್ಲಿ ಈ ಲೈನ್ ಬೇಕಾದರೆ ಕೈಯಿಂದ ಎಳೆದು ತೋರಿಸಿದ್ದೆ. ಬಟ್ ಆಮೇಲೆ ಮತ್ತೆ ಲೈನನ್ನು ಹಾಕಿ ತೋರಿಸಿದ್ದೆ ಪ್ರಾಪರಾಗಿ. ಇದು ಒಂದು ನಿಮಿಷ, ಓಕೆ, ನೋಡಿ ಇಲ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕೆ ಬರುತ್ತೆ ಮಾರ್ಕೆಟು. ಓಕೆ, ಇಲ್ಲಿದ್ದಾಗ ಇದು ಲೈನ್ ಅದಕ್ಕೆ ಹೇಳಿದ್ದೀನಿ ನಾನು, ಈ ಲೈನ್ ಅದಕ್ಕೆ ಹಾಕಿಟ್ಟಿರೋದು. ಇದು ಏನಾದರೂ ಬ್ರೇಕ್ ಆದರೆ ಮತ್ತೆ ನಿಮಗೆ ಚಾನ್ಸಸ್ ಇದೆ ಹೀಗೆ ಇದು ಮಾಡೋಕ್ಕೆ ಅಂತ. ಆಮೇಲೆ ಇನ್ನೊಂದು ಹೇಳಿದ್ದೆ ಏನು ಅಂತ, ಪಾಯಿಂಟ್ ಸಹಿತ ತೋರಿಸಿದ್ದೀನಿ ನಾನು ನಿಮಗೆ. ಓಕೆ, ಈ ರೀತಿ ಪಾಯಿಂಟ್ ಮಾಡಿ ತೋರಿಸಿದ್ದೀನಿ 300 ಬರ್ತಾಯಿದೆ ಅಂತ. 500 ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 500ವರೆಗೂ ನೋಡೋಣ. ಬ್ರೇಕ್ ಆದರೆ ನೋಡೋಣ, ಬ್ರೇಕ್ ಆಯಿತು, ಟಾರ್ಗೆಟನ್ನು ಹಿಟ್ ಮಾಡಿತು, ಹೌದಾ. ಸೊ ಈ ರೀತಿ ಕಾನ್ಫಿಡೆನ್ಸ್ ಬಿಲ್ಟ್ ಮಾಡ್ಕೊಳ್ರಿ. ನಿಮ್ಮ ಹತ್ರ ನೀವು ನೋಡಿ, ನೀವು ಯಾವಾಗ ನೀವು ಕಾನ್ಫಿಡೆನ್ಸನ್ನು ತೊಗೊಳಕ್ಕೆ ನೀವು ಇಷ್ಟಪಡೋಂಗಿಲ್ಲೋ ಅಲ್ಲಿವರೆಗೂ ಮಾರ್ಕೆಟ್ ನಿಮಗೆ ದುಡ್ಡು ಕೊಡೋಂಗಿಲ್ಲ. ಅದು ಯಾವಾಗಲೂ ನಿಮ್ಮಿಂದ ಕಿತ್ಕೋತಿರ್ತದೆ. ಅದಕ್ಕೆ ನೀವು ಯಾವಾಗ ನೀವು ನೋಡಿ, ಗ್ಯಾಪ್ ಹೇಳಿದ್ದೆ ನಾನು ನಿಮ್ಗೆ, ಅದರಲ್ಲಿ ಒಂದು ಗ್ಯಾಪಿಂದ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವಾಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳಿ. ಓಕೆ, ವಾಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಗ್ಯಾಪ್ ಫಿಲ್. ಈಗ ನಿಮ್ಮದು ಗ್ಯಾಪ್ ಆಗಿದೆ ಅಂದ್ಕೊಳ್ಳಿ, ಏನೋ ಒಂದು 10 ಲಕ್ಷ ಇದೆ. ಓಕೆನಾ, ಈಗ ಗ್ಯಾಪ್ ಆಯಿತು. ಗ್ಯಾಪ್ ಎಷ್ಟಾಯಿತು ನಿಮ್ಮದು, 10 ಲಕ್ಷಕ್ಕೆ 2 ಲಕ್ಷ ಉಳಿದಿದೆ ಅಪ್ಪ ನನ್ನ ಕಡೆ, 8 ಲಕ್ಷ ಮೈನಸಲ್ಲಿ ಹೋಗಿದೆ, ಹೌದಾ. ಇದು ಗ್ಯಾಪ್ ಫಿಲ್ ಮಾಡಬೇಕು ಅಂತಂದರೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕೆ, ಇದು 2 ಲಕ್ಷದಿಂದ ನಿಮಗೆ 8 ಲಕ್ಷ ಬರೋದು ದೊಡ್ಡದೇ ಅಲ್ಲ. ಅದೆಷ್ಟಾದರೂ ಲಾಸ್ ಮಾಡ್ಕೊಂಡಿರಿ ನೀವು. ಓಕೆನಾ, ನೀವು ಅಟ್ಲೀಸ್ಟ್ ನೀವು 1 ಇಯರ್, ಓಕೆ, ನೀವು ಒಂದು ಲಾಟಲ್ಲಿ ಟ್ರೈ ಮಾಡಿ ನೋಡಿ. ನಾನು ಹೇಳ್ತಾ ಇದ್ದೀನಿ, ಇದು 8 ಲಕ್ಷನೂ ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ಅಟ್ಲೀಸ್ಟ್ ನಾನು ಹೇಳ್ತಾ ಇಲ್ಲ ಒಂದೇ ಲಾಟಲ್ಲಿ 8 ಲಕ್ಷ ಅದು ಹೆಂಗೆ ರಿಕವರಿ ಆಗುತ್ತೆ ಅಂತ. ನೀವು ಇದು 8 ಲಕ್ಷ ಹೆಂಗೆ ಕಳ್ಕೊಂಡಿದ್ದೀರಾ, 10 ಲಾಟ್ ಎತ್ಕೊಂಡ್ಬಿಟ್ಟು, 20 ಲಾಟ್ ಎತ್ಕೊಂಡ್ಬಿಟ್ಟು, 30 ಲಾಟ್ ಎತ್ಕೊಂಡ್ಬಿಟ್ಟು ಹಾಳು ಮಾಡಿದ್ದೀರ, ಹೌದಾ. ಇದು ಒಂದು ಲಾಟಲ್ಲಿ ಹೆಂಗೆ ಕವರ್ ಆಗುತ್ತಪ್ಪ ನೋಡಿ. ಒಂದು ಲಾಟಲ್ಲಿ ಟ್ರೈ ಮಾಡ್ತೀರಾ, 5,000 ದುಡಿತೀರಾ. ಓಕೆ, ನೀವು ಒಂದು ಲಾಟಲ್ಲಿ ನೀವು ಅಟ್ಲೀಸ್ಟ್ ನೀವು 10 ಡೇಸ್ ಆದರೂ ನೀವು ಟ್ರೈ ಮಾಡಿದ್ರಿ ಅಂದ್ಕೊಳ್ಳಿ, ಮಂತ್ಲಿ ನಿಮಗೆ ಎಷ್ಟಾಗುತ್ತೆ, 50K ಆಗುತ್ತೆ. ಓಕೆ, 50K ಇಂಟು 12 ಎಷ್ಟಾಯಿತು, 12 ಒಂದು 6 ಲಕ್ಷ ಆಯಿತು. ಬಂತ ಕವರು ಆಲ್ಮೋಸ್ಟು ನೋಡಿ. 100% ಕವರ್ ಮಾಡಲಿಕ್ಕಂತೂ ಆಗಲ್ಲ, ಹೇಳ್ತಾ ಇದ್ದೀನಿ. ಆದರೂ ನೀವು ಹತ್ತಿರ ಬಂದರೆ ಎಷ್ಟು ಬಂದ್ರಿ,
ಬರೀ 20% ಮೈನಸಲ್ಲಿ ಉಳ್ಕೊಂಡ್ರಿ. ಓಕೆ, 80ಇಂದ 60ಗೆ ಬಂದ್ರಿ, ಇನ್ನೂ ಎಷ್ಟು ಉಳಿತು? ಬರೀ 20% ಉಳಿತು ಅಲ್ವಾ? ಅದಕ್ಕೆ ಯಾವಾಗಲೂ ಕೂಲಾಗಿ ಇಟ್ಕೊಳ್ಳಿ, ಮೈಂಡು ಕೂಲಿಂದ ಟ್ರೈ ಮಾಡಿ. ಓಕೆ, ಏನಾದರೂ ಆಗಲಿ, ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮೈಂಡ್ ಸೆಟ್ ಇಲ್ಲಪ್ಪ ನಾನು ಮಾರ್ಕೆಟ್ ಬೀಳ್ತಾ ಇದ್ದೇನೆ, ನಾನು ಹೇಳ್ತನಲ್ಲ ನಿಮ್ಗೆ ಅದನ್ನು ಎಕ್ಸಾಂಪಲ್ ಹೇಳಿದ್ದೀನಿ. ಇಲ್ಲ ನನ್ನ ಮೈಂಡ್ ಸೆಟ್ ಉಲ್ಟಾನೇ ಓಡ್ತಾ ಇದೆ, ಕಾಲ್ ಓಡಲಿ ಬೇಡ ಅಂತ ಇಲ್ಲ, ಓಕೆ ತೊಗೊಳ್ಳಿ ಬೇಡ ಅಂತ ಇಲ್ಲ. ಬಟ್ ಅದನ್ನು ನೀವೇನು ಮಾಡಬೇಕು, ವಾಟ್ ನೆಕ್ಸ್ಟಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಮಾಡ್ಕೊಳ್ಳಿ, ಅದನ್ನು ಬಿಟ್ಕೊಂಡು ಮಾರ್ಕೆಟ್ ಮುಗಿದ್ಮೇಲೆ ನಾಳೆ ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ ಅದು ಅಲ್ಲ. ಓಕೆನಾ? ಜಾಸ್ತಿ ಮಾಹಿತಿಗಾಗಿ ಆ ವಿಡಿಯೋ ನೋಡ್ಕೊಳ್ಳಿ, ಯಾಕಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಇದನ್ನು ಉದ್ದ ಆಗಿಬಿಡುತ್ತೆ. ಆಲ್ಮೋಸ್ಟ್ ಅದು 20 ಮಿನಿಟ್ಸ್ ಆಗಿದೆ, ಇದನ್ನು ಉದ್ದ ಆಗಿಬಿಡುತ್ತೆ. ಸೊ ಲೆವೆಲಿಗೆ ಬಂದುಬಿಡೋಣ, ಯಾವ ರೀತಿ ವರ್ಕ್ ಮಾಡೋಣ ಅಂಥೇಳಿ. ಓಕೆ ನೋಡಿ, ಲೆವೆಲ್ ಅಂತೂ ನಮ್ಮದಂತೂ ಟಾರ್ಗೆಟ್ ಅಂತೂ ಅಚೀವ್ಮೆಂಟ್ ಆಗಿದೆ. ಸೊ ಇದು ಲೈನ್ ಕೂಡ ನೋಡೋಣ. ಈಗ ಲೈನು ತೆಗೆದುಬಿಡೋಣ, ಈಗೇನು ಲೈನ್ ಇಂಪಾರ್ಟೆಂಟ್ ಆಗೋಲ್ಲ. ಓಕೆನಾ? ಸೊ ನೋಡಿ, ಒಂದು ಸತಿ ಟಾರ್ಗೆಟ್ ಹಿಟ್ ಆದಮೇಲೆ ಅದು ಲೈನ್ನ ಇಟ್ಕೊಂಡು ಕೂಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ, ಸಿಂಪಲಾಗಿ ಹೇಳ್ತೀನಿ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ. ಸೊ ಇಲ್ಲಿ ಬಂದಾಗ ಮತ್ತು ಕಾಲ್ ಆಪ್ಷನ್ ನೋಡ್ತೀರಾ? ದ ಆನ್ಸರ್ ಇಸ್ ನೋ. ಮತ್ತು ನಾನು ಕೆಳಗಡೆನೇ ನೋಡ್ತೀನಿ, ಯಾಕಂದರೆ 1 ರಿಜೆಕ್ಷನ್ 2 ರಿಜೆಕ್ಷನ್. ಓಕೆನಾ? 3ನೇದು ರಿಜೆಕ್ಷನಿಗೂ ಮತ್ತು ಇಲ್ಲೇ ಬರುತ್ತೆ. ಬಟ್ ಅದು ಯಾವಾಗ ಅಂತಂದರೆ ಫ್ಲ್ಯಾಟ್ ಓಪನಿಂಗ್ ಅಲ್ಲಿ ಮಾತ್ರ ಸಾಧ್ಯ. ಅದರಲ್ಲಿ ಬೇರೆ ಏಪ್ರಿಲ್ ಬರ್ತಾಯಿದೆ. ಓಕೆ, ಏಪ್ರಿಲ್ ಮಂತ್ ಒಂದು ಬರ್ತಾಯಿದೆ, ಫ್ರೆಶ್ ಕ್ಯಾಂಡಲ್ ಬರ್ತಾಯಿದೆ. ಅದು ಏನಾಗುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಿಂಪಲ್ಲಾಗಿ ನಾನೇನು ಹೇಳಿದ್ದೆ ಅಂತಂದರೆ ನಿಮಗೆ 15 ಮಾರ್ಚ್ವರೆಗೂ ನೀವು ಹೋಗ್ಬೋದು ಅಂತ. 15 ಮಾರ್ಚ್ ಎಲ್ಲಿದೆ? ಒಂದು ನಿಮಿಷ. ಓಕೆ, 15 ಮಾರ್ಚ್ ಇಲ್ಲಿದೆ. ಓಕೆನಾ? 15 ಮಾರ್ಚ್ ಎಲ್ಲಿ ಬರುತ್ತೆ? 23,200. ಬೈ ಚಾನ್ಸ್ ಮಾರ್ಕೆಟ್ ಬಂದ್ರೂ ಇಲ್ಲಿಂದ ಮತ್ತೆ ಬೌನ್ಸ್ ಬೇಕಾದರೂ ಹೇಳ್ತಾ ಇದ್ದೀನಿ, ಇಲ್ಲಿಂದ ಓಕೆ ಬಂದರೂ ಇಲ್ಲೇ ಇದೆ. 7ನೇ ತಾರೀಕು 7ನೇ ತಾರೀಕುವರೆಗೂ ನಿಮಗೆ ಬುಲ್ಲಿಶ್ ಏನಾದರೂ ತೋರಿಸೋದಿಲ್ಲ. ತೋರಿಸಿದ್ರೆ ಹೇಳ್ತಾ ಇದ್ದೀನಿ ನಾನು ಎಕ್ಸಾಂಪಲ್. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡಿ, ಕನೆಕ್ಟಿವಿಟಿ. ಓಕೆ, ಈ ಕನೆಕ್ಟಿವಿಟಿ ಎಲ್ಲಿ ಬರ್ತಾ ಇದೆ? 7ನೇ ತಾರೀಕು ಬರ್ತಾ ಇದೆ. 1 ವೀಕಲ್ಲಿ. ಓಕೆ, 1 ವೀಕಲ್ಲಿ ಕನೆಕ್ಟಿವಿಟಿ ಇಲ್ಲಿಂದ ಬರ್ತಾ ಇದೆ. ಇಲ್ಲಿ ಬಂದ್ರೂ ಮತ್ತು ನಾನು ನೋಡೋದು ಕೆಳಗಡೆನೇ ಫಾಲಿಂಗ್. ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಮಾರ್ಕೆಟ್ ಪ್ರೈಸ್ ಆ್ಯಕ್ಷನ್. ಆಯಿತಾ? ಈ ರೀತಿ ಹೇಳ್ತಾ ಇದ್ದೇನೆ. ಸೊ ಅದಕ್ಕೆ ಕ್ಲಿಯರಾಗಿ ಇಟ್ಕೊಳ್ಳಿ ಯಾವಾಗಲೂ. ಆಮೇಲೆ ನಿಮಗೆ ಪ್ಯಾರಲಲ್ ಚಾನಲ್ ಹಾಕೋದು ನಾನು ನಿಮಗೆ ಆಲ್ಮೋಸ್ಟ್ ಹೇಳಿದ್ದೀನಿ. ಆಲ್ಮೋಸ್ಟ್ ಫಸ್ಟ್ ವೀಡಿಯೋದಲ್ಲೇ ಯಾವಾಗಲೂ ಒಂದು ಸತಿ ಹೇಳಿದ್ದೀನಿ, ಆದರೂ ಮತ್ತೊಂದು ಸತಿ ತೋರಿಸೇ ಬಿಡ್ತೀನಿ. ನೋಡಿ, ಪ್ಯಾರಲಲ್ ಚಾನಲ್ಲು ಹಾಕ್ಕೊಳ್ಳಿ ಈ ರೀತಿ. ಓಕೆ, ಈ ರೀತಿ ಹಾಕ್ಕೊಂಡ್ಬಿಟ್ಟು ನೋಡಿ, ಪ್ಯಾರಲಲ್ ಚಾನಲ್ ಎಷ್ಟು ನೀಟಾಗಿ ವರ್ಕ್ ಮಾಡ್ತಾಯಿದೆ. ನಾವು ನೀಟಾಗಿ ಇಷ್ಟು ವರ್ಕ್ ಮಾಡಲ್ಲ, ಬಟ್ ಮಾರ್ಕೆಟ್ ವರ್ಕ್ ಮಾಡ್ತಾಯಿದೆ. ಓಕೆ, ಈಗ ಈ ಲೈನ್ ಟಚ್ ಆಯಿತು, ಗ್ಯಾಪ್ ಡೌನ್ ಓಪನ್ ಆಯಿತು ಅಂತಂತಂದರೆ ಇಲ್ಲಿ ಬರುತ್ತೆ ಅಂದ್ಕೊಳ್ಳಿ. ನಾನು ಏನು ಹೇಳಿದೆ ಆ ವಿಡಿಯೋದಲ್ಲಿ, 22K ಬ್ರೇಕ್ ಆದರೆ ವಿ ವಿಲ್ ಸಿ ದ ನೆಕ್ಸ್ಟ್ ಟಾರ್ಗೆಟ್ ವಿಲ್ ಬಿ 21,300. ಸೊ ಇಲ್ಲಿ ಸಸ್ಟೇನ್ ಆಯಿತು ಅಂದ್ಕೊಳ್ಳಿ. ಸಸ್ಟೇನ್ ಆದರೆ ಮತ್ತೊಂದು ಚೂರು ಮೇಲೆ ಬರೋಕ್ಕೆ ಟ್ರೈ ಮಾಡುತ್ತೆ. ಓಕೆ, ಅದಾದ ತಕ್ಷಣ ಮತ್ತು 22,300 ಹತ್ರ ಬರುತ್ತೆ. ಓಕೆ, 22,300 ಹತ್ರ ಬಂದಾಗ ಮತ್ತು ಫಾಲ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಇಲ್ಲ, ಇಷ್ಟು ಮೇಲಂತೂ ಕಾಣಿಸ್ತಾ ಇಲ್ಲ, ಬಟ್ ಹೇಳಿಕ್ಕಾಗಲ್ಲ ಮಾರ್ಕೆಟ್. ಅದೇ ಹೇಳಿದ್ನಲ್ಲ, ಈ ಲೈನ್ ಹತ್ರ ಬಂದರೂ ಬರ್ತಿರ್ಬೋದು, ಬಂದು ಮತ್ತೆ ಫಾಲ್ ಆಗ್ತಾ ಇರ್ಬೋದು. 7ನೇ ತಾರೀಕುವರೆಗಾಗಿ ಮತ್ತು ಬರ್ತಾ ಇರಬೇಕು. ಇಲ್ಲಾಂದರೆ 7ನೇ ತಾರೀಕು ಇಲ್ಲೇ ಕ್ಲೋಸಿಂಗ್ ಕೊಡ್ತಾ ಇರಬೇಕು. ಅದನ್ನು ನೋಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಮಾರ್ಕೆಟು ಅಂತ. ಇದು ಸ್ವಲ್ಪ 1 ಅವರ್ ಕ್ಯಾಂಡಲಲ್ಲಿದೆ. ಓಕೆ, ಸ್ವಲ್ಪ ಲೆವೆಲಾಗಿ ಕರೆಕ್ಟಾಗಿ ಗೊತ್ತಾಗಲ್ಲ, ಬಟ್ ಈ ಚಾನಲ್ನ ಬೇಕಾದರೆ ನೀವು ಡ್ರಾ ಮಾಡ್ಕೋಬೋದು. ಎಲ್ಲಿಂದ ಅಂತಂತಂದರೆ ಬೇಕಾದ್ರೆ ಈ ಚಾನಲ್ನ ಇಲ್ಲಿವರೆಗೂ ತೊಗೊಂಬರಿ, ಬೇಡ ಅಂತ ಇಲ್ಲ ನಾನು. 16ನೇ ತಾರೀಕುವರೆಗೂ. ಓಕೆ, ಒಂದು ನಿಮಿಷ ಕರೆಕ್ಟಾಗಿ ಹಾಕಿ ತೋರಿಸ್ಬಿಡ್ತೀನಿ. ಓಕೆ, ಸೊ 7ನೇ ತಾರೀಕುವರೆಗೂ ಟಚ್ ಮಾಡಿ. ಓಕೆ, 7ನೇ ತಾರೀಕು ಇದು ತೆಗೆಯೋದೇ ಇಲ್ಲ ನಾನು. ಓಕೆನಾ? ಇಲ್ಲ ಅಂತಂತಂದರೆ 7ನೇ ತಾರೀಕು, ಯಾಕಂದ್ರೆ ನನಗೂ ನೆನಪಿರೋಲ್ಲ, ಬಟ್ ಎನಲೈಸಸಲ್ಲಿ ನಾನು ತೆಗಿಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ತೆಗೆದ್ರೆ ನಿಮಗೆ ಎನಲೈಸಸ್ ಕ್ಲಿಯರಾಗಿ ಮಾಡಿಕೊಡೋಕ್ಕೆ ನನಗೂ ಈಸಿ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಮೇಲೋಯ್ತಾ, ಚಾನಲಿಗೆ ರೆಸೆಪ್ಟ್ ಮಾಡಿತಾ, ಮಾರನೇ ದಿವಸ ಗ್ಯಾಪ್ ಡೌನ್ ಓಪನ್ ಆಯಿತಾ, ಬಂತು. ಮತ್ತು ಈ ಲೈನಲ್ಲಿ ಸಸ್ಟೇನ್ ಆಯಿತು, ಮತ್ತೆ ಗ್ಯಾಪ್ ಡೌನ್ ಓಪನ್ ಆಯಿತು, ಮತ್ತೆ ಮೇಲೋಯ್ತು. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿಂದ ಮೇಲೆ ಹೋದರೂ ಮತ್ತು ಇಲ್ಲಿಂದ ಮತ್ತೆ ರಿಜೆಕ್ಷನ್. ಓಕೆನಾ? 22 ಎಷ್ಟಿದೆ? 23K ಇದೆ. ಓಕೆನಾ?
ಇಲ್ಲಿಂದ ಮತ್ತೆ ಬಂದರೂ ಬರ್ತಿರ್ಬೇಕು, ಹೇಳಿಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ಇಲ್ಲಿ ಹೋಗುತ್ತೋ, ಇಲ್ಲಿಂದ ಇಲ್ಲಿ ಹೋಗುತ್ತೋ, ಇಲ್ಲ ಇಲ್ಲೇ ಸಸ್ಟೈನಾಗಿ ಮತ್ತೆ ಕೆಳಗಡೆ ಬರುತ್ತೋ, ವಿ ಡೋಂಟ್ ನೋ. ಅದಕ್ಕೆ ಈ ಚಾನಲ್ನ ಹೆಲ್ಪ್ ಆಗುತ್ತೆ, ಹಾಕ್ಕೊಂಡು ಇಟ್ಕೊಂಡಿರಿ, ಬೇಡ ಅಂತ ಇಲ್ಲ. 15 ಮಿನಿಟ್ಸಲ್ಲಿ ಮತ್ತು 5 ಮಿನಿಟ್ಸಲ್ಲಿ ಟಾರ್ಗೆಟ್ನ ಹೇಳಿಬಿಡ್ತೀನಿ. ಓಕೆ, ಬೈ ಚಾನ್ಸ್ ಮತ್ತೆ 600 ಹತ್ರ ಸಿಕ್ಕರೆ ನಾನು ಟಾರ್ಗೆಟ್ ನೋಡ್ತಾ ಇದ್ದೀನಿ ಮತ್ತು 22,300 ಹತ್ರ. ಓಕೆ, ಇದು ಫ್ಲ್ಯಾಟ್ ಓಪನಿಂಗ್ ಹತ್ರ ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲಿಂದ ಮೇಲೆ ತಗೊಂಡು ಹೋಗ್ತಾ ಇದ್ದರೆ ಅದರ ಜೊತೆಗೆ ಗುದ್ದಾಟ ಮಾಡಬೇಡಿ, ಯಾಕಂದರೆ ಚಾನಲ್ ಇನ್ನೂ ಮೇಲಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಮಿಡಲ್ ಪಾಯಿಂಟ್ ಇದೆ, ಓಕೆನಾ. ಇದೇನಾಗಿದೆ, ಮಿಡಲ್ ಪಾಯಿಂಟ್ ಇದೆ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ಮತ್ತೆ ಬೌನ್ಸ್ಬೇಕಾದರೂ ಎಲ್ಲಿ ತನಕ ಹೋಗುತ್ತೆ ಗೊತ್ತಾಗಲ್ಲ, ಆ ಚಾನಲ್ವರೆಗಂತೂ ಪಕ್ಕ ಹೋಗೇ ಹೋಗುತ್ತೆ. ಬೈ ಚಾನ್ಸ್ ಇಲ್ಲೇನಾದರೂ ಬ್ರೇಕ್ ಆದರೆ ಇಲ್ಲಿವರೆಗೂ ಟಾರ್ಗೆಟ್ ಮಾಡಿ. ಓಕೆ, 21,900 ಸಿಂಪಲಾಗಿ ಇಟ್ಬಿಡಿ. ಓಕೆ, ಸೊ ಮಾರ್ಕೆಟಲ್ಲಿ ಏನೇ ಆಗಲಿ ನಿಮ್ಮದು ಮಾತ್ರ 30 ಪಾಯಿಂಟು 25 ಪಾಯಿಂಟು ಎಲ್ಲ ಫಿಕ್ಸ್ ಆಗಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.